ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದೊಂದು ಬಂದ್ಬಿಟ್ಟು ಅಗದಿ ಸ್ಮಾಲ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಮೇಲೆ ಟೆಕ್ನಿಷಿಯನ್ ನಂಬರ್ ಇದೆ, ಹಾಗೆ ಇಲ್ಲಿ MRP ಇದೆ. ಈ ಕ್ಯಾಮ್ರಾದ ನೋಡಬಹುದು. ನಾ ಎಷ್ಟೋ ಸಲ ಎಷ್ಟೋ ವಿಡಿಯೋದಲ್ಲಿ ಹೇಳಿನು, ಎಷ್ಟು ಕಸ್ಟಮರ್ಗೆ ಕೂಡ ಹೇಳಿನಿ ನಾನು, ಹಿಡನ್ ಕ್ಯಾಮ್ರಾ ತಗೋಬೇಡಿ, ಕ್ಯಾಮ್ರಾ ತಗೊಳ್ಳೋ ಮುಂದೆ ಕಾಲ್ ಮಾಡಿ ಕೇಳಿ ಕ್ಯಾಮ್ರಾ ತಗೊಳ್ಳಿ ಅಂತೇಳಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ ಸರ್, ಕನೆಕ್ಟ್ ಆಗವಲ್ದು ಅಂತೇಳಿ ಶಾಪಿಗೆ ಬಂದು ಕೊಡ್ತಾ ಇದ್ದಾರೆ ಇದನ್ನ ಸರ್, ದಯವಿಟ್ಟು ಕನೆಕ್ಟ್ ಮಾಡಿ ಕೊಡಿ ಅಂತೇಳಿ. ಅದೇ ತರನಾದಂಥ ಇದೊಂದು ಕ್ಯಾಮ್ರಾ ಇವಾಗ ತೋರಿಸ್ತಾ ಇದೀನಿ. ನೋಡ್ಬೋದು ಕ್ಯಾಮ್ರಾ ಯಾವ್ದಿದೆ ಅಂತೇಳಿ. ಇದೊಂದು ಮೆನುವಲ್ ಕಾರ್ಡನ್ನು ಕೊಟ್ಟಿರ್ತಾರೆ. ಫಸ್ಟಿಗೆ ಒಂದು ಕ್ಯಾಮ್ರಾ ಬಾಕ್ಸ್ ಅಲ್ಲಿ ಒಂದು ಮೆನುವಲ್ ಕಾರ್ಡ್ ಇದೆ. ಈ ಬಾರ್ಕೋಡ್ದಿಂದ ನಾವು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಹಾಗೆ ಇದು ಮೆನುವಲ್ ಕಾರ್ಡ್ ಇದೆ. ಇದೊಂದು ಕ್ಯಾಮ್ರಾ, ಇದು ರೌಂಡ್ ಬೇಸ್ಡ್ ಕ್ಯಾಮ್ರಾ ಆಗಿದೆ, ಸ್ಮಾಲ್ ಕ್ಯಾಮ್ರಾ. ಎಷ್ಟು ವಿಡಿಯೋದಲ್ಲಿ ಹೇಳಿನ ನಾ ಈ ಕ್ಯಾಮ್ರಾ ತಗೋಬೇಡಿ ಅಂತೇಳಿ, ಯಾವುದು ಕೇಳ್ತಾನೆ ಇಲ್ಲ. ತಗೊಳ್ಳಿ, ಅದು ತೊಗೊಂಡು ಆದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅದು ಯಾಕೆ ಕನೆಕ್ಟ್ ಆಗಲ್ಲ, ಹೇಗೆ ಕ್ಲಿಯರಿಟಿ ಇದೆ, ಬ್ಯಾಕಪ್ ಎಷ್ಟು ಹೋಗ್ತಾ ಇದೆ ಅಂತೇಳಿ ಫುಲ್ ವಿಡಿಯೋ ಇದೆ. ಆ ಫುಲ್ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಇದ್ರ ಜೋಡಿ ಏನೇನಿದೆ, ಒಂದು ಕ್ಯಾಮ್ರಾ ಇದೆ, ಹಾಗೆ ಒಂದು ಸ್ಟ್ಯಾಂಡ್ ಇದೆ, ಇದಕ್ಕೆ ಮ್ಯಾಗ್ನೆಟ್ ಸ್ಟ್ಯಾಂಡ್ ಇದೆ, ಒಂದು USB ಕೇಬಲ್ ಇದೆ. ಈ ಕ್ಯಾಮ್ರಾದಲ್ಲಿ ಬರುವಂಥದ್ದು ಇಷ್ಟೇ. ಈ ಕ್ಯಾಮ್ರಾನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಆ್ಯಪ್ ಯಾವುದು ಅಂತೇಳಿ ಇಲ್ಲಿ ನೋಡಿ. ಈ ಆ್ಯಪ್ ಕೂಡ ಇದೆ, HD ವೈಫೈ ಆ್ಯಪ್ ಅಂತೇಳಿ. ಈ ಆ್ಯಪಲ್ಲಿ ನಾವು ಈ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಈ ತೆರನಾಗಿ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬಹುದು. ಈ ಕ್ಯಾಮ್ರಾನ ಹೇಗೆ ಕನೆಕ್ಟ್ ಮಾಡಬೇಕು ಎಂಬುದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ. ಅಲ್ಲಿ ಹೋಗಿ ನೀವು ವಿಡಿಯೋನ ನೋಡಿ, ಕ್ಯಾಮ್ರಾ ತೊಗೊಂಡವರು ಅಲ್ಲಿ ಹೋಗಿ ವಿಡಿಯೋ ನೋಡಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಕ್ಯಾಮ್ರಾನ ಈಸಿ ಮೆಥಡ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ. ಬಟ್ ಇಂಥ ಕ್ಯಾಮ್ರಾನ ಯಾವುದು ತೊಗೋಬೇಡಿ. ಇದು ನಿಮಗೆ ಆನ್ಲೈನಲ್ಲಿ ಆಲ್ಮೋಸ್ಟ್ ಆಗಿ 650 ಸ್ಟಾರ್ಟಿಂಗ್ ಇದೆ. ನೀವು 650 ಅಮೌಂಟ್ ಕಡಿಮೆ ಇದೆ ಅಂತೇಳಿ ದಯವಿಟ್ಟು ಈ ಕ್ಯಾಮ್ರಾನ ಪರ್ಚೇಸ್ ಮಾಡಬೇಡಿ. ಎಷ್ಟೋ ವಿಡಿಯೋದಲ್ಲಿ ಹೇಳಿನು, ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಇದು ಕ್ಯಾಮ್ರಾ ನಿಮಗೆ ಮೊಬೈಲಿಗೆ ಕೂಡ ಕ್ಲಿಯರ್ ಆಗಿ ಇಲ್ಲ, ಹಾಗೆ ಬ್ಯಾಕಪ್ ಕೂಡ ನಿಮಗೆ ಅಪ್ ಟು ಒಂದು 20 ಮಿನಿಟ್ ಕೂಡ ಇಲ್ಲ. ಹೀಗಾಗಿ ಈ ಕ್ಯಾಮ್ರಾನ ದಯವಿಟ್ಟು ತಗೋಬೇಡಿ. ಬಟ್ ತಗೊಳ್ಳಿ, ಬಟ್ ಸಮಸ್ಯೆ ಆದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ಬೇಡ ಅಂತ ಇದ್ದೀವಿ ಅಂತೇಳಿ. ಹಾಗೆ ಈ ಕಸ್ಟಮರ್ ನಮಗೆ ಕೊಟ್ಟವರು ಕೂಡ ಹೇಳ್ತಾ ಇದ್ದಾರೆ, ಈ ಟೆಕ್ನಿಷಿಯನ್ ನಂಬರ್ ಕೂಡ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ ಅಂಥೇಳಿ ನಮಗೆ ಕನೆಕ್ಟ್ ಮಾಡಿ ಅಂತೇಳಿ ತಂದು ಕೊಟ್ಟಿದ್ದಾರೆ. ಹಾಗೆ ಇದನ್ನು ನಾವು ಕಸ್ಟಮರ್ಗೆ ಇವಾಗ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಹಾಗೆ ಇಂಥ ಒಂದು ಒಳ್ಳೆಯ ಯಾವುದೇ ಒಂದು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.